ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಂದು ಹೊರಡಿಸಿರ್ತಕ್ಕಂಥ ಒಂದು ಅಧಿಸೂಚನೆ ಏನಿದೆ 10/7/2026 ಹೊರಡಿಸಿರ್ತಕ್ಕಂಥ ಒಂದು ಅಧಿಸೂಚನೆ. ಈಗ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ಇದು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೀವಿ. ಗ್ರಾಮ ಆಡಳಿತ ಅಧಿಕಾರಿಯ ನೇರ ನೇಮಕಾತಿ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಇನ್ನು ಜಿಲ್ಲಾವಾರು ಇರುವಂತಹ ಹುದ್ದೆಗಳು, ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ 40, ಬೀದರ್ನಲ್ಲಿರುವಂತಹ ಹುದ್ದೆಗಳ ಸಂಖ್ಯೆ 17, ರಾಯಚೂರಿನಲ್ಲಿರುವಂತಹ ಹುದ್ದೆಗಳ ಸಂಖ್ಯೆ 10, ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದೆ 67 ಅನ್ನುವಂಥದ್ದು. ಇಲ್ಲಿ ವಿವಿಧ ಜಿಲ್ಲೆಗಳನ್ನ ಇರುವಂತಹ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಇಡೀ ರಾಜ್ಯಕ್ಕೆ 572 ಈ ಒಂದು VAO ಅಂದ್ರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಚಾಲ್ತಿಯಲ್ಲಿದೆ. ಈ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು. CBSE ಇರ್ಬೋದು, ICSE ಇರ್ಬೋದು, ಇತರೆ ರಾಜ್ಯದ ಇರ್ಬೋದು, ಇವೆಲ್ಲ ನಡೆಸತಕ್ಕಂಥ 12ನೇ ತರಗತಿ ಅಥವಾ ವಿವಿಧ ಇಲ್ಲಿ ಬೇರೆ ಬೇರೆ ಇದನ್ನು ಕೊಟ್ಟಿದ್ದಾರೆ. ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ರ PDF ಲಿಂಕ್ ಕೊಟ್ಟಿರ್ತೇನೆ. ತಾವು ಇದನ್ನ ಇನ್ನೊಂದು ಬಾರಿ ಇದನ್ನ ಓದ್ಕೊಳ್ಬಹುದು ಅಂತ ಹೇಳುತ್ತಾ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ವಿಷಯಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ವಯೋಮಿತಿಗೆ ಸಂಬಂಧಪಟ್ಟಿರುವಂತದ್ದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷಗಳನ್ನು ಕೊಟ್ಟಿದ್ದಾರೆ. ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ಅಂತ ಕೊಟ್ಟಿದ್ದಾರೆ. ಇನ್ನು ಈ ಮಾಜಿ ಸೈನಿಕರು ಇಂಥವರಿಗೆಲ್ಲ ಕೆಲವೊಂದಿಷ್ಟು ವಯಸ್ಸಿನಲ್ಲಿ ಅಂದ್ರೆ ಆ ಒಂದು ಹೆಚ್ಚಿನ ಒಂದು ವಿಶೇಷತೆಯನ್ನು 10 ವರ್ಷಗಳು ಗರಿಷ್ಠ ಈ ರೀತಿಯಾಗಿ ಕೊಟ್ಟಿರುವಂಥದ್ದು. ಇನ್ನು ಅರ್ಜಿ ಸಲ್ಲಿಸುವಂತ ವಿಧಾನ ಹೆಂಗಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ CETonline.Karnataka ಈ ಒಂದು ಇದರಲ್ಲಿ ನೀಡಲಾದ ಲಿಂಕ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಬೇರೆ ಬೇರೆ ಜಿಲ್ಲೆಯಲ್ಲಿ 2, 3 ಅಪ್ಲಿಕೇಶನ್ ಅನ್ನು ಹಾಕುವಂತಿಲ್ಲ, ಒಂದು ಜಿಲ್ಲೆಗೆ ಮಾತ್ರ ಹಾಕ್ತಕ್ಕಂಥದ್ದು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಇಂಪಾರ್ಟೆಂಟ್ ಇರತಕ್ಕಂಥ ಪಾಯಿಂಟ್ ಇದು. ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ಕೊಟ್ಟಿರುವಂತಹ ಈ ಒಂದು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಅಭ್ಯಾಸವನ್ನ ಮಾಡಿ ನಂತರ ಫಾರ್ಮ್ ಅನ್ನ ತುಂಬುವಂತ ಕಾರ್ಯವನ್ನು ಮಾಡಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್, ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಏನಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಂದ್ರೆ 11 ಜುಲೈ 2026 ಪ್ರಾರಂಭ. ಕೊನೆಯ ದಿನಾಂಕ ಎಷ್ಟಿದೆ ಅಂದ್ರೆ 30 ಜುಲೈ 2026. ಶುಲ್ಕವನ್ನ ಪಾವತಿ ಮಾಡಲು ಕೊನೆಯ ದಿನಾಂಕ 31 ಜುಲೈ 2026 ಇಲ್ಲಿ ಮತ್ತೆ ಕಾಯಂ ಪೂರ್ವ ಅವಧಿ ಅಥವಾ ವೇತನ ಶ್ರೇಣಿ ಹೇಗಿದೆ ಅಂತ. ಕಾಯಂ ಪೂರ್ವ ಅವಧಿ ಅಂದ್ರೆ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ವೇತನ ಶ್ರೇಣಿ ರೂಪಾಯಿಗಳಲ್ಲಿ ಎಷ್ಟಿದೆ ಅಂದ್ರೆ 34,100 ರಿಂದ 67,600 ರೂಪಾಯಿ ಇದು ವೇತನ ಶ್ರೇಣಿಯಾಗಿದೆ. ಮತ್ತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಇರುತ್ತದೆ ಅಂತ. NPS ಸೌಲಭ್ಯದ ಅಡಿಯಲ್ಲಿ ತಾವು ಇರ್ತೀರಿ ಅನ್ನುವಂಥದ್ದು. ಇನ್ನು ಶುಲ್ಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗಿರುತ್ತೆ. ಸಾಮಾನ್ಯ ವರ್ಗ ಅರ್ಹತೆ ಅಂದ್ರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A, 2B, 3A, 3B ದವರಿಗೆ ರೂಪಾಯಿ 750, ರೂಪಾಯಿ 500 ಅರ್ಜಿ ಶುಲ್ಕ ಪ್ಲಸ್ 200 ಪ್ರಕ್ರಿಯೆ ಶುಲ್ಕ ಅನ್ನುವಂಥ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ರೂಪಾಯಿ ಒಟ್ಟು ಎಷ್ಟಿರುತ್ತೆ 500 ಇರುತ್ತೆ ಅಂತ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ರೂಪಾಯಿ 250 ಶುಲ್ಕವನ್ನ ಇರುತ್ತೆ. ಇಷ್ಟು ತಾವು ಅಮೌಂಟ್ ಅನ್ನ ಪೇಡ್ ಮಾಡಬೇಕಾಗಿರುತ್ತೆ. ಇನ್ನು ಪರೀಕ್ಷಾ ದಿನಾಂಕ ಎಂದಿರುತ್ತೆ ಅಂತ. ಕನ್ನಡ ಭಾಷಾ ಪರೀಕ್ಷೆ ಅಂದ್ರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರೀಕ್ಷೆ ದಿನಾಂಕವನ್ನ ನಂತರ ತಿಳಿಸಲಾಗುವುದು. ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1 ಏನಿರುತ್ತೆ ದಿನಾಂಕ 25 ಅಕ್ಟೋಬರ್ 2026 ಬೆಳಿಗ್ಗೆ 10:30 ರಿಂದ 12:30 ಇರುತ್ತೆ. ಪತ್ರಿಕೆ 2 25/10/2026 ಮಧ್ಯಾಹ್ನ 2:30 ರಿಂದ 4:30 ಅದೇ ದಿನ ಸೇಮ್ ಡೇ 25 ಅಕ್ಟೋಬರ್ ದಿವಸ ಮಾರ್ನಿಂಗ್ ಒಂದು ಪೇಪರ್ ಮತ್ತು ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ ಅಂತ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂದ್ರೆ ಇಲ್ಲಿ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ OMR ಮಾದರಿಯಲ್ಲಿ OMR ಟೈಪ್ ಪರೀಕ್ಷೆ ನಡೆಸುತ್ತೆ. ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು OMR ಮಾದರಿಯಲ್ಲಿ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರಗಳು ನಂತರದಲ್ಲಿ ಅದನ್ನು ತಿಳಿಸಲಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಕನ್ನಡ ಭಾಷೆ ಪರೀಕ್ಷೆಗಾಗಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಭಾಷೆ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮಗಳು ಏನಿದೆ ಅಂತಕ್ಕಂಥದ್ದು.
ಪತ್ರಿಕೆ 1 ಕನ್ನಡ ಭಾಷೆ ಪರೀಕ್ಷೆ ಮೇಲ್ಗಡೆ ಇದೆ. ಇದು ಸಾಮಾನ್ಯ ಜ್ಞಾನ ಅಂದ್ರೆ ಪೇಪರ್ 1 ಇರತಕ್ಕಂಥದ್ದು 100 ಅಂಕಗಳು, ಒಟ್ಟು ಅಂಕಗಳು 100, ಗರಿಷ್ಠ ಅಂಕ 100, ಸಮಯ 2 ಗಂಟೆ. ಇದು ಕೊಟ್ಟಿರ್ತಕ್ಕಂಥ ವಿಷಯವನ್ನ ಈ ಪತ್ರಿಕೆ 1 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಏನೇನು ಅಂಶಗಳಿದೆ ಅಂತಕ್ಕಂಥ ಇಲ್ಲಿ ನೋಡಿ. ಪತ್ರಿಕೆ 2 ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲಿಷ್ ಇರುತ್ತೆ, ಕಂಪ್ಯೂಟರ್ ಜ್ಞಾನವನ್ನು ಇರುತ್ತೆ. ಇದು 100 ಅಂಕಗಳಿಗೆ, ಒಟ್ಟು ಅಂಕಗಳು 100, 2 ಗಂಟೆ ಅಂತ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗೆ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಕನಿಷ್ಠ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರುತ್ತಾರೆ ಅಂತ. ಇನ್ನು ಋಣಾತ್ಮಕ ಮೌಲ್ಯಮಾಪನ, ಇದು ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶ ಅಂದ್ರೆ 0.25. ಅಂದ್ರೆ ನಿಮ್ಮ 4 ಪ್ರಶ್ನೆಗಳನ್ನ ನೀವು ಆನ್ಸರ್ ಅನ್ನ ಮಾಡಿದರೆ ಅಲ್ಲಿ 1 ಅಂಕ, ಅಂದ್ರೆ ಒಂದು ಪ್ರಶ್ನೆ ತಪ್ಪಾದ್ರೆ 0.25 ಮಾರ್ಕ್ಸ್ ಅನ್ನ ಮೈನಸ್ ಆಗುತ್ತೆ. 4 ಪ್ರಶ್ನೆಗಳು ತಪ್ಪಾದ್ರೆ 1 ಮಾರ್ಕ್ಸ್ ಅನ್ನ, ಅಂದ್ರೆ ಒಟ್ಟು ನೀವು 10 ಪ್ರಶ್ನೆಗಳ ಸಪೋಸ್ 10 ಪ್ರಶ್ನೆಗಳನ್ನ ಕರೆಕ್ಟ್ ಮಾಡಿದ್ರೆ 10 × 4 ಅಂದ್ರೆ 40 ಮಾರ್ಕ್ಸ್ ಆಗುತ್ತೆ. ಅದನ್ನೇ ನೀವು 8 ಪ್ರಶ್ನೆಗಳನ್ನ ತಪ್ಪು, 40 ಮಾರ್ಕ್ಸ್ ಐತಿ ಇಲ್ಲಿ. ಇದರಲ್ಲಿ ನೀವು ಒಂದು 8 ಪ್ರಶ್ನೆಗಳನ್ನ ತಪ್ಪು ಮಾಡಿದ್ರಿ ಅಂದ್ರೆ ಅಲ್ಲಿ 8 ಅಂದ್ರೆ 2 ಮಾರ್ಕ್ಸ್ ಅನ್ನ ಮತ್ತೆ ಮೈನಸ್ ಆಗುತ್ತೆ. ಹಾಗಾಗಿ 38 ಮಾರ್ಕ್ಸ್ ಅಂದ್ರೆ ಮೈನಸ್ ಮಾರ್ಕ್ಸ್ಗಳಿವೆ. ನೀಟ್ ರೀತಿಯಲ್ಲಿ ಮೈನಸ್ ಮಾರ್ಕ್ಸ್ಗಳಿವೆ, ನೆಗೆಟಿವ್ ಅಂಕಗಳಿವೆ ಅಂತ. ಈ ನೇಮಕಾತಿ ಅರ್ಹತಾ ಷರತ್ತುಗಳಿದೆ, ಇವೆಲ್ಲ ತಾವು ಇದನ್ನ ಓದ್ಕೊಡ್ರಿ. ಇಲ್ಲಿ ಇರ್ತಕ್ಕಂಥ ಕಾಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರತಿಯೊಂದು ಅಂಶವನ್ನ, ಮಾಜಿ ಸೈನಿಕರಿಗೆ ಇರುವಂತಹ ವಿಷಯವನ್ನ ಇಲ್ಲಿದೆ. ಆನಂತರ ಗ್ರಾಮೀಣ ಅಭ್ಯರ್ಥಿಗೆ ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ಪೋಸ್ಟ್ಗಳನ್ನು ಬಿಡುವಲ್ಲಿ ಇರುವ ರೀತಿಯಲ್ಲಿ ಇದ್ದಿರುತ್ತೆ ಸಾಮಾನ್ಯವಾಗಿ, ಮತ್ತು ಕೂಡ ತಾವು ನೋಡಿ. ಇನ್ನು ಯೋಜನೆಗಳಿಂದ ನಿರಾಶ್ರಿತರಾದ ಅಭ್ಯರ್ಥಿಗಳಿಗೆ ಇರುವಂತಿದೆ ಇಲ್ಲಿ. ಅಂದ್ರೆ ಈ ನಿಯಮಗಳು ಜಾರಿಯಾಗುವ 25 ವರ್ಷಕ್ಕೆ ಮುನ್ನ ನಿರ್ವಸಿತರಾದ ಕುಟುಂಬ ಅಭ್ಯರ್ಥಿಗಳಿಗೆ ಮೀಸಲಾತಿ ಅನ್ವಯವಾಗುವುದಿಲ್ಲ ಅಂತ. 25 ವರ್ಷ ನಂತರ ಆದ ನಂತರ ಅವರಿಗೆ ಇರುವುದಿಲ್ಲ ಅಂತ. ವಿಶೇಷ ಚೇತನ ಇರತಕ್ಕಂಥವರಿಗೆ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 371ಗೆ ಸಂಬಂಧಪಟ್ಟಿರುವಂತಿದೆ. ಪ್ರಾಧಿಕಾರದಿಂದ ಪತ್ರ ವ್ಯವಹಾರ ಏನಾದರೂ ಮಾಡಬೇಕಾದ್ರೆ ಪ್ರಮುಖವಾದ ಸೂಚನೆಗಳಂತ ಈ ರೀತಿ ಕೊಟ್ಟಿದ್ದಾರೆ. ತಾವೆಲ್ಲವುಗಳನ್ನ ಮತ್ತೊಂದು ಬಾರಿ ಇದನ್ನು ಓದ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು, ಮತ್ತೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಬೇಕಾಗಿದ್ರೆ ದೂರವಾಣಿ ಕರೆಗಳನ್ನು ಕೊಟ್ಟಿದ್ದಾರೆ, ನಂಬರ್ಗಳನ್ನ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಮಾಹಿತಿ ಕೇಂದ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕರೆ ಮಾಡುವುದರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಸಮಯ 10 ರಿಂದ 6 ಗಂಟೆ ಅಂತ ಹೇಳಿದ್ದಾರೆ. ಆದ್ಮೇಲೆ ಈ ರೀತಿಯಾಗಿ ಇಲ್ಲಿರುವಂತಹ ಒಂದು ಮಾಹಿತಿಯನ್ನು ತಮಗೆ ಒದಗಿಸಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.